ತಗೊಳ್ರಿ ಇದನ್ನ ಆಸ್ತಿ ಪತ್ರನ ತೆಗೆದಿಡ್ರಿ. ವೈನಿ ನೀವು ಗ್ರೇಟ್ ರೀ. ಅದು ಹೆಂಗ್ರಿ ಅಣ್ಣನ ಕೈಲಿ ಸೈನ್ ಮಾಡಿಸ್ಕೊಂಡ್ಬಿಟ್ರಿ? ಅದು ನಮ್ಮ ಅಕ್ಕನ ಕೆಪಾಸಿಟಿ. ಥ್ಯಾಂಕ್ಸ್ ರೀ ವೈನಿ. ಹೊರಗ್ನವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವೇನು ಹೊರಗ್ನವ್ರನ್ನ ನನಗೆ? ಈಗ ಮುಂದೆ ಏನು ಮಾಡೋಣ ಅಂತೀರಿ ವೈನಿ? ಇಬ್ರು ಹೆಸರೇ ಅರ್ಧ ಅರ್ಧ ಆಗುವಂಗ ನಾನು ಮೊದಲೇ ಡಾಕ್ಯುಮೆಂಟ್ ರೆಡಿ ಮಾಡಿಸಿದ್ದೆ. ಅದ್ರ ಮ್ಯಾಗ ಸಹಿ ಆಗೈತಿ. ಈಗ ಇನ್ನು ನೀವು ಬದಲಾಗ್ರಿ. ಆದ್ರೆ ಅವ್ರಿಗೆ ಏನು ಮಾಡ್ಬೇಕಂದ್ರೆ ನೀವು ಅಣ್ಣ ಅನ್ನೋ ಸೆಂಟಿಮೆಂಟ್ ಹೊಟ್ಟೆ ಇಟ್ಕೊಳಕ್ ಹೋಗ್ಬೇಡ್ರಿ. ಅವ್ರನ್ನ ತುಂಬ ಕೀಳಾಗಿ ನೋಡಕ್ ಕಲೀರಿ. ಅವಾಗ ಆ ಮನುಷ್ಯಂದ ಅಹಂಕಾರ ತಳ ಬೀಳ್ತತಿ. ನಾಳೆಯಿಂದ ನಾ ಬದಲಾಗಿ ಬಿಡ್ತೀನಿ ರೀ. ನಾಳಿಂದಲ್ಲ, ಇವತ್ತಿಂದನ ನೀವು ಬದಲಾಗ್ಲೇಬೇಕು. ಇನ್ನು ಮಕ್ಕೊಂಡನ ನಿಮ್ಮನ್ನ ಕುಡ್ದಿದ್ದು ಇನ್ನೂ ಇಳಿದಿಲ್ಲ. ಅಷ್ಟನ್ನೊಳಗೆ ನೀವು ಬದಲಾಗ್ಬೇಕು. ಆಯ್ತು ರೀ ವೈನಿ, ಹಂಗೆ ಮಾಡ್ತೀನಿ. ನಮ್ಮ ಯಜಮಾನ್ರಿ ಏನಾರ ಭಾಳ ಮಾತಾಡಕತ್ರ ಅಂದ್ರೆ ಈ ಆಸ್ತಿ ನಮ್ದು ನಿಂದೇನು ಇಲ್ಲ ಅಂತೇಳಿ ಮೊಕ್ಕ ಕೊಡ್ದಂಗೆ ಹೇಳಕಲೀರಿ ನೀವು. ಅಷ್ಟೇ ಮಾಡ್ತೀನಿ ರೀ ವೈನಿ. ನಮ್ಮ ಅಕ್ಕ ಅಂದ್ರೆ ಇನ್ನು ಸುಮ್ಮನ ತಪ್ಪು ಮಾಡಿದವ್ರಿಗೆ ಆಕಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತೆ. ಅಣ್ಣ ಎದ್ದು ಬಂದಂಗೆ ಆದ. ಆಯ್ತಾಯ್ತು, ನೀವು ಹೋಗ್ರಿ. ನಾನು ಒಂದು ಸ್ವಲ್ಪ ಕ್ಲಾಸ್ ತೊಗೊತೀನಿ ಅವರಿಗೆ. ಬಾತಿ ಬಾತಿ ಅಲ್ಲ ಕರೆದ್ರು ನಾವು ಕೇಳಿಸ್ಕೊಲಾರ್ದಗತಿ ಹಂಗ ಹೊಂಟಾವಲ್ಲ. ಏ ಬಾತಿ ನಿಂದರಲ್ಲಿ ಕರೆದ್ರು ಹಂಗ ಹೊಂಟಿಯಲ್ಲ. ಕರದ್ಯಾ? ನನಗೆ ಕೇಳಿಸ್ಲೇ ಇಲ್ಲ. ಏನ ಮಾತಿನ ವರ್ಷನೇ ಬದಲಾಗೈತಿಲ್ಲ. ಏನ ರೀಕಾರನ ನೆನಪಾರಿದ್ದೇನೆ ಹೆಂಗ? ಹಂಗೇನಿಲ್ಲ. ಅದು ಹಂಗೆ ಒಂದು ಸ್ವಲ್ಪ ಯಾವುದೋ ಮೂಡ್ನಾಗಿದ್ದು ನೀವು ಹೇಳಿ. ಅಲ್ಲ ನಿನ್ನೆ ನನಗೆ ಏನು ಹೇಳಿದ್ದಿ ನೆನಪೈತೇನೆ? ನಡಿ ಈಗ ದವಾಖಾನಿಗೆ ಹೋಗಿ ನಿನ್ನ ಹೊಟ್ಟೆಗಿನ ಕೂಸು ತೆಗೆಸ್ಕೊಂಬರೋಣ. ಏನ್ರಿ ನಿಮ್ಮ ತಲೆ ಸರಿ ಐತಿಲ್ಲ? ನಾ ಯಾವಾಗ ಹಂಗತಿ ಅಂದೆ? ನಿನ್ನೆ ರಾತ್ರಿ ಏನಂದಿ ಬಾತಿ ನನಗೆ? ಮತ್ತೆ ನಾಟಕ ಆಡಕತ್ತೇನ? ಏನು ಹೇಳ್ದಿ ನನಗೆ? ಈಗಿಲ್ಲ ಅಂತೇಳಿ ಮತ್ತೆ ವಾದ ಮಾಡ್ತೇನ? ನಡಿ ಹೋಗೋಣ. ಕುಡ್ದಿದ್ದ ನಿಶೆ ಇನ್ನೂ ಇಳ್ದಂಗಿಲ್ಲ. ನಾ ಯಾವಾಗ ಅಂದೀನಿ? ಆ ಥರ ಅಂದೇ ಇಲ್ಲ. ಏ ಬಾತಿ ನಾಟಕ ಮಾಡ್ಬೇಡ. ನಿನ್ನೆ ಅದು ಮಾಡರ್ನ್ ಡ್ರೆಸ್ ಹಾಕೊಂಡು ಡಿಂಗ್ 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 ಬಂದು ಗಾಂವ್ ಕುಡಿಸಿ ಹೇಳಿದೆಲ್ಲ. ಯಾಕ ನೆನಪು ಹಾರ್ಬಿಟ್ಟಿನ? ನಾನು ಆ ಥರ ಡ್ರೆಸ್ ಹಾಕೊಂಡಿದ್ದೀನಿ? ಚಿಚಿ, ನಾ ಯಾವತ್ತೂ ಆ ಥರ ಡ್ರೆಸ್ ಹಾಕೊಂಡಿಲ್ಲ. ಏ ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿದೆ ಅಂತ ಜಾಡಿ ಸೋದ್ದು ಬಿಡ್ತೀನಿ. ರೀ ಕುಡಿದ ನಿಷೇಧಾಗ ಸುಮ್ಮನೆ ಯಾರನ್ನ ನೋಡಿ ಏನೋ ಅನ್ಕೊಂಡಿರಿ? ನಾನು ಯಾವತ್ತು ಆ ಥರ ಹಾಕ್ಕೊಂಡೀನಿ? ನಾ ಯಾವಾಗ ಹಂಗತಿ ಇರಬೇಕು? ನಾನು ನನ್ನ ಮಗುನ ತೆಗಿಸ್ತೀನಿ. ಅದು ಹರಿಬ್ರಹ್ಮ ಬಂದ್ರೂ ನನ್ನ ಮಗುನ ನಾ ತೆಗ್ಸಂಗಿಲ್ಲ. ಲೇ ನಾಟಕ ಆಡಕತ್ತೀನಿ ನೀನ ಬಂದು ನನಗೆ ಕುಡಿಸಿ ಮತ್ತು ಅದೇ ಏನ ಅದು ನೆನಪು ಬೇರೆ ಇಲ್ಲ ನನಗೆ. ಏನೇನೋ ಮಾತಾಡಿದ್ದೀನಿ ನೀನು. ಅದ್ರ ಮೊದ್ಲೇಕ್ ಮಾತಾಡಿದ್ ನೆನಪೈತಿ. ನೀ ಆಪರೇಷನ್ ಮಾಡಿಸ್ತೀನಿ ಅಂದ. ಇವಾಗ ಆಪರೇಷನ್ ಮಾಡಿಸ್ಲೇಬೇಕು. ನೋಡ್ರಿ, ಇನ್ನೊಂದು 2 ಸಲ ಜಾಕ ಮಾಡ್ರಿ ತಣ್ಣೀರಾಗ. ಅಂದ್ರೆ ಕುಡಿದಿದ್ದು ಹಿಡಿತೈತಿ. ನನ್ನ ಕೆಲಸದಾಗ ಹೋಗ್ತೀನಿ. ನಾ ಯಾವಾಗ ಹೇಳಿನಿ? ನಾ ಯಾವಾಗ ನನಗೆ ಹಂಗೆ ಡ್ರೆಸ್ ಹಾಕೊಂಡು ನಿಮ್ಮ ಹತ್ರ ಬಂದಿದ್ದೆ? ನಾ ಬಂದೇ ಇಲ್ಲ. ಏನು ಕನಸ್ಕೊಂಡ್ರೆ ನೋಡು. ಲೇ ಬಾಟಿ ನಿಂದ್ರ ಎಲ್ಲ ಇವನವನ ನೀನೆ ಬಂದಾಳ ನನ್ನ ಮುಂದೆ ಹೇಳ. ಈಗ ನೋಡಿದ್ರೆ ಇಲ್ಲ ಅಂತೇಳಿ ಸುಳ್ಳು ಹೇಳಕತ್ಲಿಕ್ಕಿ. ಎಷ್ಟರ ಬಂದತಿಕಿಗೆ. ಮನ್ಯಾಗ ಕುತ್ಕೊಂಡು ಓದಿದ್ರೆ ಇದು ಕೆಲಸ ಆಗಂಗಿಲ್ಲ. ನಾ ಕೋಚಿಂಗಿಗೆ ಹೋಗಬೇಕು. ಒಂದು 3 ತಿಂಗಳಾದ್ರೂ ಕೋಚಿಂಗ್ ಹೋಗ್ತೀನಿ. ಹೆಲ್ತ್ ಇಶ್ಯೂ ಐತೆ ಅಂತೇಳಿ ಬಡ ಒಂದು 3 ತಿಂಗಳು ಅಲ್ಲಿ ತೊಗೊಂಡ್ಬಿಡ್ತೀನಿ. ನನ್ನ ಪಾಲು ಓದ್ಕೊಳಕತ್ತ ಚಸ್ಮ ಎಷ್ಟು ಚಂದ ಕಾಣಕತ್ತದ ನೋಡಿ ನಮ್ಮ ಪಾಲುದ. ಪಾಲು ಪಾಲು ದಿನ ಒಂದೊಂದು ನಾಟಕ ಕೇಳಿದ್ ನೋಡಿ ನಮ್ಮ ಸರ್. ಒಲ್ಲೆವ ಯವ್ವ ಹೊರಗಿನ ಜಗತ್ತಿನ ಕಣ್ಣಿಗೆ ಯವ್ವ ಮಲ್ಲಪ್ಪ ಮಾಸ್ತರ ಎಷ್ಟು ಸಂಪನ್ನ ಅದಾನ ಯವ್ವ ಅಂದ್ರೆ ಹೂ ಅನ್ನಕ್ಕೆ ಬರಂಗಿಲ್ಲ. ಅಂತ ಗಂಡನ ಪಡೆದ ಅಂದ್ರೆ ಬಾ ಪುಣ್ಯವಂತಿ ಪಾಪ ಗನವಾಗ ಬಾಯಿ ಸತ್ತ ಅದಾನ ಅಂತಾರ ಎಲ್ಲಾರು. ಇವ್ರ ಅಯ್ಯೋ ಬೆಡ್ರೂಮಿಗೆ ಬಂದ ತಕ್ಷಣ ನೋಡ್ಬೇಕು ಪಾಲು ಗೀಲು ಎಲ್ಲ ಚಲೋ ಹಾಕವು. ಮಾತು ಕೇಳ್ಬೇಕು. ಬೊಮ್ಮೈನ ಮಾತಾಡ್ತಾರ. ಏನೋ ಮಿಸ್ ಹೊಡಿಯಾಕತ್ತತಿ. ಸುಮ್ಮದ ಅಂದ್ರೆ ಏನೋ ಒಂದು ಐತಿ. ಏ ಪಾಲು 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 ಏನ್ರಿ ನಿಮ್ದು ಪಾಲು ಪಾಲು ಅಂತೇಳಿ? ಹಾಸಿಗೆ ಹಾಸಿದ್ದೈತಿ ಇಲ್ಲ ಬಂದು ಮಕ್ಕ ತಣ್ಣ. ಯಾಕ ಗರಂ ಐತಿ ಗಡಿ? ಏನೋ ಒಂದು ಐತಿ. ಏ ಪಾರು ಅಲ್ಲ ಒಂದು 2 ನಿಮಿಷ ಮಾತಾಡ. ನೋಡ್ರಿ ಓದಾಕತ್ತೀನಿ ನಾನು. ಓದಂದವ್ರು ನೀವ, ಈಗ ಮಾತಾಡೋದವ್ರು ನೀವ. ನಾ ಮಾತಾಡ್ಕೊಂತ ಕುಂತೀನಿ ಅಂದ್ರೆ ಓದೋರು ಯಾರು? ಸುಮ್ಮನೆ ತಣ್ಣಗ ಬಂದು ಮಕ್ಕೋರಿ. ಚೀತಿಲ್ಲ ಮಾತಾಡಕತ್ತಾಳ ಅಂದ್ರೆ ಏನೈತಪ್ಪ ಮಾರೆ. ಏನೋ ಐತಿ. ಏ ಪಾರು ಸಿಟ್ ಮಾಡ್ಕೋಬೇಡ ಪಾರು. ಪಾರು ಏನು ಹೇಳ್ರಿ ಈಗ? ಮ್ಯಾಗ ನಗಾಕತ್ತಿ ಒಳಗೆ ಸಿಟ್ಟು ಬಂದತ್ತ ಗೊತ್ತೈತಿ. ಅದು ಏನು ಅನ್ನೋದು ಬಾಯ್ ಬಿಟ್ಟು ಹೇಳ ಪಾರು. ಹೇಳ್ತೀನಂತ ನಿಮ್ಮ ಹಾಂಟೆಲ್ಲಿ ಹೋತ? ಓ ಆಗ ಬಡಿಗೆರ ಹತ್ರ ಹೋಗಿದ್ನ್ಯಾ ಪಾಟಿ ಬಾ ಬಂದತ್ ನೋಡ್ರಿ ಅಂತ ಹೇಳಿದೆ. ಅವ್ರು ಉಚ್ಕೊಟ್ಟ ತಗೊಂಡು ಅವನ ಬೇಸಕ್ಕೆ ಉಚ್ಕೊಟ್ಟಿದ್ಲೆ ಹಡದ್ ಬಿಟ್ರ ನಾನು ಹೊಟ್ಟೆ ಊಟಕ್ಕೆ ಕಿತ್ತು ಹೋಗ್ಬಿಡ್ತು ನೋಡಿ ಪಾರು. ನಾನು ಸ್ಲಿಮ್ ಆಗಿಲ್ಲ ಪಾರು.
ರೇವ್ ಕಟ್ಟಿಗಿರಿ ಹಂಗ ಉಸಿರು ಕಟ್ಟಿ ಹಂಗ ಉಸಿರು ಅಲ್ಲೇ ಹೋದಿತ್ತು ಒಂದಿಟ್ಟು ಉಸಿರು ಬಿಡ್ರಿ ಹೊಟ್ಟಿ ಕಾಣಬಾರ್ದು ಅಂತೇಳಿ ಹೊಟ್ಟಿ ಉಸಿರು ಒಯಾ ಕೇಳ್ಕೊಂಡು ನಿಂತಿರ್ತಾರ ಈಗಿಲ್ಲೋ ಮರೈತಿ ಉಸುಲ್ ಪಸಲ್ ಇಟ್ಕೊಂಡಿಲ್ಲ ಉಚ್ಗಂಡ ತಗೊಂಡು ಇದನ್ನ ಕೆತ್ಸೀನಿ. ನನಗ ನಿಮ್ಮ ಮ್ಯಾಗ ಸಿಟ್ಟು ಬಂದತಿ. ಅದ ಎದಕ್ಕ ಎದಕ್ಕೆ ಕರಿ ಹೇಳ್ರಿ ಮತ್ತೆ ನಿಮ್ಗ ರೊಕ್ಕ ಖರ್ಚಾಕವ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿಲ್ಲ ಹೋದಿಲ್ಲ ಇದೇನ ಅಲ್ಲ ನಾನು ನಿನಗೆ ಹೇಳಿನಲ್ಲ ನಾನು ರಜಾ ಸಿಗ್ಲಿಲ್ಲ ಅದಕ್ಕೆ ಅಂತೇಳಿ ನಾನು ಹೇಳಿಲ್ಲ. ನಂಗೆಲ್ಲ ಗೊತ್ತೈತ ಎಲ್ಲ ಸುಳ್ಳು. ನನ್ನ ಮ್ಯಾಗ ನಿಮ್ಗೆ ಕೊಟ್ಟ ಪ್ರೀತಿ ಇಲ್ಲ. ಖರ್ಚಾಕತ್ತಂತೆ ಹಂಗತಿ ಮಾಡಿದ್ರೆ ನನಗೆ ಗೊತ್ತೈತಿ. ಇವನು ಯಾರೋ ಹುಳ ಬಿಟ್ಟರಕ್ಕಿತ್ತಲ್ಲ ಅಂದಲ್ಲಿ ಹಿಂಗತಿ ವಿಷಯ ಇಲ್ಲೋ ಮಾರೈತಿ. ಯಾರು ನಿನಗೆ ತಲೆ ಹುಳ ಬಿಟ್ರು ಹಿಂಗತಿ? ಇವತ್ತ ನಮ್ಮ ಆಫೀಸ್ನಾಗ ನಮ್ಮ ಕೊಲೀಗ್ಸ್ ಎಲ್ಲ ಅನ್ನಕತ್ತಿದ್ರು ಬೇಕಂತ ಮಾಡ್ಯಾರ ನಿಮ್ಮ ಯಜಮಾನ್ರು ಅಂತೇಳಿ. ನಂಗೆಲ್ಲ ಗೊತ್ತೈತಿ. ಹುಚ್ಚಿದಿ ನೀನು. ನಾ ಹೆಂಗದಿ ನನಗೆ ಗೊತ್ತಿಲ್ಲ ಪಾರು. ಇನ್ನೊಬ್ರು ಮಾತು ಕೇಳಿ ಅದನ್ನ ನಂಬ್ಕೊಂಡ್ಬಿಡ್ದಾನ. ನೋಡ್ ಪಾರು, ಮಂದಿ ಚಂದಾಗ ಇದ್ರೆ ಸಹಿಸ್ಕೊಳಕ್ ಆಗಂಗಿಲ್ಲ. ನನ್ನ ಮಾತು ಕೇಳು. ಬೇಕಂತ ಗಂಡ ಹೆಂಡತಿ ನೋಡು ಒತ್ತಂದಿಡು ನೋಡ್ತಿರ್ತಾರ. ಮಂದಿ ಮಾತು ಹಂಗೆಲ್ಲ ಕೇಳಬಾರ್ದು. ಇಲ್ಲ ಅವ್ರು ಹೇಳೋದ್ರಾಗ ಸರಿ ಅನ್ನಿಸ್ತ ನನಗೆ. ನಾ ಎಲ್ಲರೂ ಹೋಗು ನಾನು ನೀವು ಬರೀ ಹಂಗ ಮಾಡ್ತೀರಿ. ಹಂಗೆಲ್ಲ ಗೊತ್ತಾಗೈತಾ? ಇಲ್ಲೋ ಅಲ್ಲ ಪಾರು, ನಾನು ನಿನ್ನ ಪ್ರೀತಿಸಿ ಮದುವೆ ಆಗೀನಿ. ನಿನಗೆ ನಾನು ಹಂಗತಿ ಮಾಡ್ತೀನ ಹೇಳ್ಪಾರು. ನೋಡು, ಯಾರೋ ಒಂದು ಏನೋ ಹೇಳ್ತಾರಂತೇಳಿ ಅದನ್ನ ತಲೆಗೆ ಇಟ್ಕೊಳಕ್ ಹೋಗ್ಬೇಡ. ಅವರು ನಮ್ಮ ಸಂಸಾರ ಹಾಳು ಮಾಡಕ್ಕೆ ಹೇಳ್ತಿರ್ತಾರ. ಬೇಕಂತ ಹಂಗತಿ ಅಂದ್ಬಿಡುದು. ಅವ್ರಿಗೆ ನಿನ್ ಕಂಡ್ರೆ ಹಾಕಿರಂಗಿಲ್ಲ. ಅದಕ್ಕೆ ಹಿಂಗತಿ ತಲೆ ಹುಳ ಬಿಟ್ಟು ಬಿಡುದು. ಗಂಡ ಹೆಂಡತಿ ನೋಡು ತಂದಿಟ್ಟು ಬಿಡುದು. ಅದು ಅವ್ರ ಕೆಲಸ ಆಗಿರ್ತತಿ. ನೋಡು, ಅವ್ರು ಇವ್ರ ಮಾತು ಕೇಳ್ಕೊಂಡು ನನ್ನ ಮ್ಯಾಗ ಸಂಶಯ ಪಡಬೇಡ, ನನ್ನ ಮ್ಯಾಗ ಸಿಟ್ಟ ಬೇಡ. ನನ್ನ ಪಾರು, ನಾ ಹೇಳ್ತೀನಿ ಕೇಳು. ಹಾಲ್ನಂತ ಸಂಸಾರನ ಹಾಳು ಮಾಡ್ಕೋಬೇಡ ನನ್ನ ಪಾರು. ಕೆಲವೊಂದಿಷ್ಟು ಮಂದಿ ಇರ್ತಾರ ಇದ್ದದೊಂದು ಇಲ್ಲದೊಂದು ಹೇಳಿ ನಮ್ಮ ಸಂಸಾರ ಹಾಳು ಮಾಡಾಕ ನೋಡ್ತಿರ್ತಾರ. ಅದನ್ನ ಯಾವುದು ತಲೆ ಹಚ್ಕೋಬೇಡ ಪಾರು. ಮತ್ತ ಇನ್ನೊಂದು ಅಂದ್ರೆ ಅವರು ನಿಮ್ಮನ್ನ ಎದಕ್ಕೆ ಓದಕ್ಕೆ ಹಚ್ಚಾರ ಗೊತ್ತನ? ಅವ್ರದ್ದು ಏನಾರ ಒಂದು ಇರ್ಬೇಕ, ಏನೋ ಒಂದು ಹುಡುಕ್ ಮುಚ್ಕೊಳಕ ನಿಮ್ಗೆ ಓದೋದಂತಾರ. ಅದೆಲ್ಲ ನಿಮ್ಗೆ ಗೊತ್ತಾಗಬಾರ್ದು ಅಂತೇಳಿ ಅಂತಂದ್ರು ಅವರು. ಅವ್ರು ಹೇಳಿದ್ರಂತ ನೀ ಕೇಳಿದಂತ ಅವ್ರಿಗೆ ಏನು ಗೊತ್ತೈತಿ? ನೋಡು, ನೀನು ಕೇಸ್ ಮಾಡಿ ಎಲ್ಲಿ ನೀನು ನೌಕರಿ ತಗೊಂಡು ಅವ್ರಕಿನ್ನ ದೊಡ್ಡಕೆಯಾಗಿ ಮೆರೀತಿ ಅಂತೇಳಿ ಅವ್ರಿಗೆ ಸಂಕಟ. ಅದಕ್ಕೆ ಹಿಂಗತಿ ಮಾತಾಡ್ತಿರ್ತಾರ. ಅವ್ರ ಗಂಡ್ರು ನನ್ನ ಗತೆ ಹೆಂಡತಿ ಓದಿಸ್ಬೇಕು ಅನ್ನೋ ತಲೆಗೆ ಇರಂಗಿಲ್ಲ ಅವ್ರಿಗೆ. ಎಲ್ಲಿ ನಾನು ಹೆಂಡತಿ ಮುಂದಕ್ಕೆ ಹೋದ್ರೆ ನಂದು ಕಡಿಮೆ ಆಗುತ್ತಲ್ಲ ಅಂಥೇಳಿ ಅವ್ರ ತಲೆಯಾಗಿರ್ತೈತಿ. ಇವರು ಆಕಿ ಗಂಡ ಓದ್ಸಾಕತ್ತಾನ, ಆಕಿಗೆ ಎಷ್ಟು ಇದನ್ನು ಕೊಟ್ಟ ನೋಡು ಸ್ವಾತಂತ್ರ್ಯ ಅಂಥೇಳಿ ಅವ್ರಿಗೆ ಒಂಥರ ಹೊಟ್ಟಿ ಊರಿರ್ತೈತಿ. ಅದಕ್ಕೆ ಹಂಗೆಲ್ಲ ಮಾಡ್ತಾರ ಪಾರು. ಅವೆಲ್ಲ ಮಾತು ಅದಕ್ಕೆ ಬರ್ತಾವು. ಅವಾಗೆಲ್ಲ ಕಿವಿ ಕೊಡಕ್ಕೆ ಹೋಗ್ಬೇಡ. ಒಂದು ಈಚೆ ಕಡೆ ಕಿವಿಲಿ ಕೇಳಿ ಈಚೆ ಕಡೆ ಕಿವಿಲಿ ಬಿಟ್ಟು ಬಿಡ್ಬೇಕು. ನಿಮ್ದು ಹೆಣ್ಮಕ್ಳದು ಕೆಟ್ಟ ಸ್ವಭಾವ ಅಂದ್ರೆ ಇದ ನೋಡು. ಯಾರು ಏನೇ ಹೇಳಿದ್ರೆ ಬದುಗ್ರ ನಂಬಿಡುದು. ಅದು ಹಿಂದೆ ಮುಂದೆ ಒಟ್ಟ ನೋಡಂಗೇ ಇಲ್ಲ. ಅಯ್ಯೋ ಅವ್ರು ಹಿಂಗತಿ ಅಂದಾರ ಅದು ನನ್ನದು ಎಂತದ್ದು ನನ್ನ ತಕಡ್ದೆ ತಕ್ಕತ್ತಾ ಅಂದ್ಬಿಡುದು ನಮ್ಮ ಮುಂದೆ ಬಂದು. ಇದು ಬಿಡ್ರಿ ಅಂತ ಹೇಳೋದು ನಾನು. ರೀ ನೀಲಾ ಫೋನ್ ಹಚ್ಚಿದ್ಲ. ಹೌದಾ? ಆರಾಮದಾಳ ಅಂತಿಲ್ಲ ನಿಮ್ಮ ತಂಗಿ ಕಂಡ್ರನ್ನ ಬಂದು ಇದು ಹೋಗಂತೇಳಿ ಒಂದು 2 ದಿನ. ಈಗ ತಾಯಿ ಹೇಳಕತ್ತಾಳ, ಹೆಂಗ್ರಿ ಬರ್ತಾಳ? ಆಕೇನು ಬರ್ತಾಳ ತಗೊಳ್ರಿ. ನಂಗೆ ಒಂದು ಖುಷಿ ಸಮಾಚಾರ ಹೇಳಿಲ್ಲ. ನಂಗೆ ಅದನ್ನ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತನ್ರಿ? ಏನದು? ಅದೇನು ಗೊತ್ತನ್ರಿ? ಸಕೋಬಯ್ಯಮ್ಮ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರಿ ಅಂತ. ಸದ್ಯದಾಗ ನಾನು ನಿಶ್ಚಿತಾರ್ಥ ಐತಂತ ಹೇಳಿದ್ಲು. ನನಗಂತೂ ಭಾಳ ಖುಷಿ ಆತ್ರಿ. ಓ ಹೌದಾ? ಏನು ಅವರು ಮಾಸ್ತರ್ ಇದ್ರಲ್ಲ ಅವ್ರ ಏನು ಮತ್ತೆ? ಯಾಕಂದ್ರೆ ಮದ್ವೆ ದಿನ ನೋಡಿದ್ದೆ ಅತ್ತಿಯವರು ಹಿಂಬಲ್ನ ಅಡ್ಡಾಡಕತ್ತಿದ್ರು ಅವರು. ನಾ ಅನ್ಕೊಂಡೆ ಏನೋ ಒಂದು ಇರ್ಬೇಕಂತೇಳಿ. ಅವ್ರ ಹೌದಿಲ್ಲ? ಅವರು ಮೊದ್ಲೇಕ ಕೇಳಿದ್ರಂತ, ಒಲ್ಲೆ ಅಂದಿದ್ರಂತ. ಮನ್ಯಾಗ ಎಲ್ಲರೂ ಒತ್ತಾಯ ಮಾಡಿ ಹಿಂದೆ ಹ್ಞೂ ಅಂತ ಒಪ್ಕೊಂಡಾರ. ನಂಗಂಕ್ರು ಭಾಳ ಖುಷಿ ಆತ್ರಿ. ಅಲ್ಲ, ಎಲ್ಲರ ಜೀವನ ಸರಿ ಮಾಡ್ತಿದ್ರ ಅವ್ರ ಜೀವನ ಸರಿ ಆತಲ್ಲ, ಅವ್ರ ಜೀವನಕ್ಕೊಂದು ದಾರಿ ಆತಲ್ಲ. ನಂಗೆ ಅದ ಭಾಳ ಖುಷಿ ಆತ್ರಿ. ಚಲೋ ಆಗ್ತದೆ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗದು. ಸಕ್ಕು ಅಮ್ಮಗೆ ಫೋನ್ ಹಚ್ಚಿದ್ ನಾನು. ನನ್ನ ಮುಂದೆ ಏನೂ ಹೇಳಿಲ್ಲ ನೋಡ್ರಿ. ಹುಚ್ಚಿ, ನಾನು ಲಗ್ನ ಹಾಕತ್ತೀನಿ ಅಂತ ಬಾಯ್ಬಿಟ್ಟು ಹೇಳಕ್ಕಾಗತ್ತನ? ನಿಮ್ಮ ತಂಗಿ ಹೇಳಿರ್ತಾಳ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಸುಮ್ಮನೆ ಅದರ ಅದನ್ನ ಬಾಯ್ಬಿಟ್ಟು ಹೇಳ್ತಾರನ್ನ. ಇನ್ನು ಅವರು ಮದುವೆ ಆಗಿ ಹೋದ್ರಂದ್ರೆ ನಮ್ಮ ತಂಗಿ ಬಾಣೆತನ ಮಾಡೋರು ಯಾರು? ಅದಕ್ಕೆ ನಾನು ಬಾಣೆತನ ಮಾಡಕ್ಕೆ ಒಂದು ಸ್ವಲ್ಪ ದಿನ ಅಲ್ಲಿಗೆ ಹೋಗ್ಬರಲ್ಲ. ಬೇಡ ಅಲ್ಲಿನ ಹೋಗಿ ಮತ್ತೆ ಪ್ರೀತಂದು ಸಾಲಿ ಅದು ಐತಿ ಹಾಳಾಗಿ ಹೋಗುತ್ತೆ. ಪ್ರೀತನ್ ನೋಡ್ಕೊಂಡವ್ರು ಯಾರ? ಬೇಡ, ನಿಮ್ಮ ತಂಗಿನ ಇಲ್ಲಿ ಕರ್ಕೊಂಡ್ ಬಾ. ಇಲ್ಲೇ ಬಾಣೆತನ ಮಾಡಿ ಇಲ್ಲಿಂದ ಕಳ್ಸೋಣಂತ. ನಿಮ್ದು ಎಷ್ಟು ದೊಡ್ಡ ಗುಣ ಐತಿ. ನಂಗೆ ಭಾಳ ಖುಷಿ ಆಯ್ತು ರೀ. ಸಕ್ಕುಬಾಯಿ ಅಮ್ಮನ ಮದ್ವೆಗ ನಾವು ಏನಾರ ನೆನ್ಪಿಟ್ಕೊಳೋ ಅಂಥದ್ದು ಒಂದು ಉಡುಗೊರೆ ಕೊಡಬೇಕು. ಸದಾಕಾಲ ಅವ್ರು ಕೂಡಿರ್ಬೇಕು ಅಂತ ಉಡುಗೊರೆ ಕೊಡ್ಬೇಕ್ರಿ. ಕೊಡಂತು. ಇಂಥ ಬಂಗಾರದಂತ ಭಾಳ ಸಂಗತಿ ಕೊಟ್ಟಾರ ನನಗೆ. ಆಟ ಮಾಡ್ಲಿಕ್ಕಂದ್ರೆ ಏನಾಯ್ತು, ಮಾಡ್ತೀನಿ. ಅದು ಏನು ಹೇಳು ಉಡುಗೊರೆ, ಅದನ್ನ ತಗೊಳೋಣಂತ. ಅದ್ರಾಗ ಏನು ಬಂದತಿ? ಅದು ಯಾವ ಜನ್ಮದ ಪುಣ್ಯನೋ ಏನೋ.
ಇನ್ನೇನು ನನ್ನ ಬದುಕು ಮುಗ್ದ ಹೋತ ಅನ್ನೋ ಹೊತ್ತಿಗೆ ನೀವು ನನ್ನ ಬಾಳಿಗೆ ಬೆಳಕಾಗಿ ಬಂದ್ರಿ. ಬೇರೆ ಯಾರಾಗಿದ್ರು ಅಂದ್ರೆ ನನ್ನ ಮಗನ ಹೆಂಗೆ ನೋಡ್ಕೊಂತಿದ್ರಿ ಏನು? ಸ್ವಂತ ನೀನು ಹೊಟ್ಟೆ ಹುಟ್ಟಿದ ಮಗನಕಿನ್ನ ಹೆಚ್ಚು ನೋಡ್ಕೊಳಕತ್ತಿ ನನ್ನ ಮಗನ. ನಂಗೆ ಅದು ಭಾಳ ಖುಷಿ. ನಿನ್ನಂತ ಹೆಂಡತಿ ಪಡೆಯಕ್ಕೆ ನಾನು ಪುಣ್ಯ ಮಾಡೀನಿ.